ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅನುಪಮ ಇವತ್ತು ಫೈನಲ್ಲು ಡ್ಯಾನ್ಸ್ ಇರೋದ್ರಿಂದ ಎಲ್ಲರೂ 3 ಜನಕ್ಕೂ ಹೊರಡಿಸಿದ್ದಾಳೆ. ಮಾಯಿ ಮತ್ತು ರಾಯಿ ಮತ್ತು ಪ್ರೇಮು 3 ಜನಕ್ಕೂ ರೆಡಿ ಮಾಡಿ ಕಳಿಸ್ತಿದ್ದಾಳೆ. ಆದರೆ ಈ ರಾಯಿ ಏನು ಮಾಡಿದ್ಲು, ಆಚೆ ಕಡೆ ಬಂದು ದನ ಕರು ಇರೋ ಕಡೆ ಮಲಗಿದ್ಲು, ಹಸು ಕರು ಇರೋ ಕಡೆ. ಆವಾಗ ಏನಾಯಿತು, ಬಿರುಗಾಳಿ ಎದ್ದುಬಿಟ್ಟು ಅವಳ ಮೇಲೆ ಮೇಲೆ ಹಾಕಿರುವಂಥ ಆ ಹುಲ್ಲಿಂದು ಏನು ಹೇಳ್ತಾರೆ ಅದಕ್ಕೆ, ಅದು ಅವಳ ಮೈ ಮೇಲೆ ಬಿದ್ದುಬಿಡುತ್ತೆ. ಬೀಳುತ್ತಲ್ಲ ಅಂತೇಳ್ಬಿಟ್ಟು ಇವಳು ಓಡೋಗಿ ಅನುಪಮ ಅವಳು ಮಗಳ ಮೇಲೆ ನಾಳೆ ಬೇರೆ ಫೈನಲ್ ಇದೆ ಅಂತೇಳಿ ಅವಳ ಮೇಲೆ ಅವಳು ಮೈ ಮೇಲೆ, ಅನುಪಮನ ಮೈ ಮೇಲೆ ಬೀಳೋ ರೀತಿ ಮಲ್ಕೊಂಬಿಡ್ತಾಳೆ. ಆವಾಗ ರಾಯಿಗೆ ಅದು ಏಟಾಗಲ್ಲ, ಅವಳಿಗೆ ಒಂಚೂರು ಕನಿಕರನೂ ಬರಲ್ಲ. ಅಮ್ಮ ಹಿಂಗೆ ತಡ್ಕೊಂಡು ಪಾಪ ಅವ್ರ ನೋವು ತಿನ್ಕೊಂಡು ನನಗೆ ಸೇವ್ ಮಾಡಿದಾರಲ್ಲ ಅಂತ ಆ ಥರನೂ ಕನಿಕರನೂ ಬರಲ್ಲ ಅವಳಿಗೆ. ಅವಳೊಂಥರ ಹೊರಟು ಹುಡುಗಿ. ಇವಳು ಕಾಪಾಡಿದ್ರೂ ಅವಳಿಗೊಂದು ಥ್ಯಾಂಕ್ಸು ಕೂಡ ಹೇಳಲ್ಲ. ಅವಳು ಸಿಟ್ಟು ಮಾಡಿಕೊಂಡು ಸದ್ಯ ಸೇಫ್ ಆದ್ನಲ್ಲ ನಾನು, ನನಗೇನೂ ಆಗಲಿಲ್ವಲ್ಲ ಅಂದ್ಕೊಂಡು ಎದ್ದು ಹೋಗ್ತಾಳೆ. ಹೋಗು ರಾಯಿ, ಒಳಗಡೆ ಹೋಗಿ ಮಲ್ಕೋ ಅಂತ ಅಷ್ಟೆಲ್ಲ ಹೇಳ್ತಾಳೆ. ಅಷ್ಟೆಲ್ಲ ಏಟಾಗಿದೆ, ಒಂದು ಚೂರು ಕನಿಕರ ತೋರಿಸಿ ಅವಳಿಗೆ ಏನಾಗಿದೆ, ಹೋಗಲಿ ಮಾನವತೆ ದೃಷ್ಟಿಯಿಂದನಾದರೂ ಏನಾಗಿದೆ ಅನುಪಮ ಅವರೇ, ನಿಮಗೆ ಏಟಾಯ್ತಾ, ಏನು ಕತೆ ಅಂತಲೂ ಕೇಳಲಿಲ್ಲ ಇವಳು. ಹಾಗೆ ಒಳಗಡೆ ಹೊರಟೋಗ್ತಾಳೆ. ಅದು ಇನ್ನೂ ಅವಳಿಗೆ ನೋವಾಗುತ್ತೆ, ಬೇಜಾರಾಗುತ್ತೆ. ಆದರೂ ಮಗಳಲ್ವಾ ಅಂತೇಳಿ ಎಲ್ಲನೂ ಸಹಿಸ್ಕೋತಾಳೆ ಅವಳು. ಏನಕ್ಕೂ ಒಂಚೂರೂ ಬೇಜಾರು ಮಾಡ್ಕೊಳ್ಳಲ್ಲ. ಆ ಥರ ಸಹಿಸ್ಕೊಂಡು ಅವಳು ಇದು ಮಾಡ್ತಾಳೆ. ಆಮೇಲೆ ಎಲ್ಲ ರೆಡಿಯಾಗಿದ್ದಾರೆ, ಬಂದು ಬಾಗಿಲು ತಟ್ತಾರೆ. ಅನುಪಮ, ಅಜ್ಜಿ, ಅಕ್ಕ, ಅಮ್ಮ, ಮಮ್ಮಿ ತೆಗೀರಿ ಬಾಗಿಲು ಅಂತೇಳಿ ಎಲ್ಲರೂ ಬಾಗಿಲು ಕೇಳ್ತಾರೆ. ಆದರೆ ಅವಳು ತೆಗಿಯಲ್ಲ. ಈ ನನ್ನ ಪರಿಸ್ಥಿತಿ ನೋಡಿ ಅವರು ಇಲ್ಲೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅಂತೇಳ್ಬಿಟ್ಟು, ಇಲ್ಲ ನನಗೆ ಬರೋಕ್ಕಾಗಲ್ಲ, ನೀವು ಹೋಗಿ, ನಂಗೆ ಕೆಲಸ ಇದೆ, ನೀವು ಹೋಗಿ ಅಂತೇಳಿ ಅವ್ರಿಗೆ ಹೇಳ್ಬಿಡ್ತಾಳೆ. ಆದರೂ ಮಾಯಿಗೆ ಸ್ವಲ್ಪ ಅನುಮಾನ ಇರುತ್ತೆ, ಯಾಕೆ ದೊಡ್ಡಮ್ಮ ಬರ್ತಿಲ್ವಲ್ಲ, ಅವ್ರಿಗೇನು ಹುಷಾರಿಲ್ವೋ, ಏನು ಕತೆ ಅಂತೇಳಿ ಹೀಗೆ ಅನುಮಾನ ದೃಷ್ಟಿಯಿಂದನೇ ಅವಳು ಕಾರ್ ಹತ್ತುತ್ತಾಳೆ. ಆದರೆ ಅನುಪಮ ಯಾವುದನ್ನು ಹೇಳ್ಕೊಳ್ಳಲ್ಲ, ದೇವ್ರ ಹತ್ರ ಕೇಳ್ಕೊತಾಳೆ. ನಾನು ನನ್ನ ಮಕ್ಕಳು ಪ್ರೋಗ್ರಾಮ್ ನೋಡೋಕ್ಕೆ ಹೇಗಾದರೂ ಮಾಡಿ ದಾರಿ ತೋರ್ಸಪ್ಪ ದೇವರೇ ಅಂತೇಳಿ. ಆದರೆ ನೋವು ತಡ್ಕೊಳಕ್ಕಾಯ್ತಾ ಇಲ್ಲ, ಹಾಸ್ಪಿಟ್ಲಿಗೆ ಹೋಗಿಲ್ಲ ಇನ್ನು. ಪಾಪ ಸಖತ್ತು ನೋವು ಬಂದ್ಬಿಟ್ಟಿದೆ, ಎಲ್ಲ ಬಿದ್ದುಬಿಟ್ಟಿದ್ದಾಳೆ, ಸಿಕ್ಕಾಬಟ್ಟೆ ನೋವಾಗಿದೆ. ಅದು ಬಿದ್ದ ತಕ್ಷಣ ಎಲ್ಲ ಕಡೆ ಕಿತ್ಕೊ ಹೋಗಿದೆ. ಹಾಗಾಗಿ ಅನುಪಮ ಪಾಪ ನೊಂದ್ಕೊತಾವಳೆ, ನೋವು ತಿಂತಾವಳೆ, ಹಾಸ್ಪಿಟ್ಲಿಗೆ ಹೋಗಿಲ್ಲ. ಇವರೆಲ್ಲ ಕಾರಲ್ಲಿ ಹೋದರು, ಎಲ್ಲ ನೋಡೋದಕ್ಕೂ ಹೋದರು. ಅವ್ರ ಅತ್ತೆ ಅಂತೂ ಬರೀ ಇವಳು ದುಡಿಮೆ ಬೇಕು ಅಷ್ಟೇ. ಅವಳು ಯೋಗಕ್ಷೇಮ ಒಂದು ಚೂರು ನೋಡಲ್ಲ ಅವಳು. ಇವಳಿಗೆ ಎಷ್ಟು ಏಟಾಗಿದೆ ಅಂತೇಳಿ ಒಂದು ಚೂರು ಕನಿಕರದಿಂದ ನೋಡಲ್ಲ, ಮಾಡಲ್ಲ. ಅವಾಗಿಂದನೂ ಅಷ್ಟೇ ಎನ್ನೆ ಅವಳು. ಅವ್ರ ಮನೆಗೆ ಸೊಸೆಯಾಗಿ ಬಂದಾಗಿಂದನೂ ಅದೇ ಗೋಳು. ಈಗಲೂ ಅವ್ರ ಮಗ ಇಲ್ಲ, ಗಂಡ ಇಲ್ಲ, ಯಾರು ಇಲ್ದಿದ್ರೂ ಅನುಪಮ ಸಾಕ್ತಿದ್ದಾಳೆ ಅನ್ನೋ ಕನಿಕರ ಕೂಡ ಅವ್ರುಗಳಿಗೆ ಯಾರಿಗೂ ಇಲ್ಲ. ಎಲ್ಲರೂ ಅವಳಿಗೆ ಹೀಯಾಳ್ಸೋದೆಯಾ, ಮಾತಾಡೋದೆಯಾ. ಅನುಪಮ ಕಿಚನ್ ಅಂದರೆ ಅಡುಗೆ ಮನೆ ಇಲ್ಲ ಅಂದರೆ ಇವರೆಲ್ಲ ಮಣ್ಣು ಮುಕ್ಕಬೇಕಾಗುತ್ತೆ. ಅದನ್ನು ಮೇಂಟೈನ್ ಮಾಡಿಕೊಂಡು ಅವಳು ಇಲ್ಲೂ ಪ್ರೋಗ್ರಾಮಿಗೆಲ್ಲ ಹೇಳ್ಕೊಂಡು ಜಡ್ಜಾಗಿ ಹೋಗೋದು ಎಷ್ಟೆಲ್ಲ ಮಾಡ್ತಿರ್ತಾಳೆ ಕಷ್ಟಪಟ್ಟು. ಅದು ಒಂದು ಚೂರು ಆ ಮಕ್ಕಳಿಗೆ ಆಗಲಿ ಅವಳಿಗೆ ಆಗಲಿ ಆ ಕನಿಕರ ಅನ್ನೋದೇ ಇಲ್ಲ. ಅದು ಬೇಜಾರು ತರಿಸುತ್ತೆ. ಮತ್ತು ಇವಳು ಸಾಕಿದ ಮಗಳಿಗೂ ಇಲ್ಲ ಅದು ಬುದ್ಧಿ. ನಮ್ಮಮ್ಮ ಎಷ್ಟು ಕಷ್ಟಪಟ್ಟು ಸಾಕಿದ್ರು ಅಂಥೇಳಿ ಬರೀ ನಮ್ಮಪ್ಪ ಇಲ್ಲ ಅದೊಂದೇ ಹೇಳ್ಕೊಂಡು ತಿರುಗ್ತಾಳೆ ಹೊರತು ಬೇರೆ ಇನ್ನೇನು ಕೇಳೋದೇ ಬೇಕಾಗಿಲ್ಲ ಅವಳಿಗೆ. ಅದೊಂದು ವಿಷಯಕ್ಕೆ ಇಟ್ಕೊಂಬಿಟ್ಟು ಪಾಪ ಅವಳಿಗೆ ಅನುಪಮಂಗೆ ಭಾಳ ಹಿಂಸೆ ಕೊಡ್ತಾಳೆ ಇವಳು ಕೂಡ 3/4% ಹಿಂಸೆನೇ. ಇನ್ನು ಮಿಕ್ಕಿದವರೆಲ್ಲ ಅವ್ರವ್ರ ಪಾಡು 1/4% ಅಂದ್ರೂ. ಇವಳಂತೂ 3/4% ಜಿಗಣೆ ಥರನೇ. ಅಲ್ಲಿ ಇಲ್ಲ ಅಮ್ಮನೂ ಬೇಕು, ಅಲ್ಲಿ ಅಪ್ಪನೂ ಬೇಕು, ಆ ರೀತಿ ಲೆವೆಲ್ ಅವಳದು. ಆಮೇಲೆ ಮಾಯಿ ತಿರುಗಿ ನೋಡ್ತಾಳೆ, ಎಲ್ಲಿ ದೊಡ್ಡಮ್ಮ ಬರ್ತಿಲ್ವಲ್ಲ ಯಾಕೆ ಅನ್ನೋದೇ ಡೌಟ್ ಆಗಿರುತ್ತೆ. ಆದರೆ ಬಾಗಿಲು ತೆಗಿತಿಲ್ಲ. ಏನಕ್ಕೆ ದೊಡ್ಡಮ್ಮ, ಬನ್ನಿ ದೊಡ್ಡಮ್ಮ ಪ್ಲೀಸ್, ಅಲ್ಲಿಗೆ ಹೋಗಿ ನಾವು ಮುಟ್ಟೋ ಅಷ್ಟರೊಳಗೆ ಬನ್ನಿ ದೊಡ್ಡಮ್ಮ, ಹೇಗಾದರೂ ಬನ್ನಿ ದೊಡ್ಡಮ್ಮ ಅಂತೇಳಿ ಅವಳು ಕಾಡಿ ಬೇಡ್ತಾ ಇರ್ತಾಳೆ. ಆದರೆ ಅವಳು ಬಾಗಿಲು ತೆಗೆದ್ರೂ ಇವಳಿಗೆ ಗೊತ್ತೇ ಆಗಲ್ಲ. ಹಿಂದ್ಗಡೆ ಬಾಗಿಲು ತೆಗಿತಾಳಲ್ವ, ಗೊತ್ತೇ ಆಗಲ್ಲ. ಹಾಗಾಗಿ ಮಾಯಿಗೆ ಏನು ಗೊತ್ತಾಗಲ್ಲ. ಅಲ್ಲಿಗೆ ಹೋಗ್ತಾರೆ, ಸದ್ಯಕ್ಕೆ ಪ್ರೋಗ್ರಾಮಿಗೆ ಹೋಗ್ತಾರೆ. ಇವಳು
ನೋವು ತಿಂದ್ಕೊಂಡು ಗೋಳಾಡ್ತಿರ್ತಾಳೆ. ಅವ್ರು ಹೊರಟಾಗ ಆ ಕಿಟಕಿಯ ಮರೆಯಲ್ಲಿ ನಿಂತ್ಕೊಂಡು ನೋಡ್ತಾಳೆ, ಎಲ್ಲ ಹೋಗ್ತಿದ್ದಾರಲ್ಲ ಅಂತೇಳ್ಬಿಟ್ಟು ಖುಷಿಯಾಗಿ ನೋಡ್ತಾ ಇರ್ತಾಳೆ. ಆಮೇಲೆ ನೋಡಿಕೊಂಡು ಅಲ್ಲೇ ಮಾತಾಡೋಕ್ಕೆ ಬೇರೆ ಶುರು ಹಚ್ಕೊಬಿಡ್ತಾಳೆ. ಆಮೇಲೆ ತಿರ್ಗಾ ರಿಟರ್ನ್ ಏನು ಬರಲಿಲ್ಲ, ಹಂಗೆ ಹೊರ್ಟೋಗೋದು. ಆದರೆ ಹೊರಗಡೆ ಹೋಗೋಕ್ಕೆ ಈ ಥರ ಎಲ್ಲ ಅಡೆತಡೆಗಳು ಮಾಡಿದ್ರೆ ಅವರಿಗೆ ಒಳ್ಳೇದು ಆಗಲ್ಲ. ನೋವು ತಿಂತಿದ್ದಾಳೆ ಅನುಪಮ. ಆದರೆ ಯಾವ ಮುಖಾಂತರನಾರು ಆಟೋಗೆ ಇಟ್ಕೊಂಡಾರು ಹೋಗ್ತಾಳೋ ಏನೋ ಗೊತ್ತಿಲ್ಲ. ಪ್ರೋಗ್ರಾಮ್ ನೋಡಲೇಬೇಕು ಅಂತ ಆಸೆ ಪಡ್ತಿದ್ದಾಳೆ. ಕೃಷ್ಣನ ಕೇಳ್ತಾ ಇದ್ದಾಳೆ, ಕೃಷ್ಣ ಹೇಗಾದರೂ ನನ್ನನ್ನು ಕಳಿಸಪ್ಪ ಗೋಪಾಲ ಅಂತೇಳಿ. ಕೃಷ್ಣ ಯಾವ ರೀತಿ ಕಳಿಸ್ತಾನೋ ಗೊತ್ತಿಲ್ಲ. ಅಂತೂ ಇಂತೂ ಇವಳು ಹೋಗೋಳೆ ಅನ್ನಂಗೆ ಕಾಣುತ್ತೆ. ಹೋಗ್ಬೋದು, ನೋಡೋದಕ್ಕೆ ಹೋಗ್ಬೋದು. ಇವತ್ತು ಫೈನಲ್ ಜಡ್ಜ್ಮೆಂಟ್ ಅಲ್ವಾ, ಹಂಗಾಗಿ ಮಿಸ್ ಮಾಡಲ್ಲ. ಯಾವ ಕಾರಣಕ್ಕಾದ್ರೂ, ಯಾವ ಥರನಾದರೂ, ಯಾವ ರೂಪದಲ್ಲಾದ್ರೂ ಹೋಗ್ತಾಳೆ ಇವಳು ಅನುಪಮ. ಅಥವಾ ಇವಳೇ ಜಡ್ಜಾಗಿ ಬರಬೇಕು ಅಂತ ಅವರು ಕರೆದ್ರೂ ಅದಕ್ಕೂ ಹೋಗಲೇಬೇಕಾಗುತ್ತೆ. ಹಾಗಾಗಿ ಇವತ್ತಿನ ಜಡ್ಜ್ಮೆಂಟ್ ಏನಾಗುತ್ತೆ ನೋಡಬೇಕು. ರಾಯಿ ಗೆಲ್ತಾಳೋ, ಮಾಯಿ ಗೆಲ್ತಾಳೋ, ಅಥವಾ ಪ್ರೇಮ ಗೆಲ್ತಾನೋ, ಯಾರು ಗೆಲ್ತಾರೆ ನೋಡಬೇಕು. ಎಲ್ಲ ಹೋಗಿದ್ದಾರೆ, ಹೌದು, ನೋಡೋಣಂತೆ ಯಾರು ಗೆಲ್ತಾರೆ ಅಂತ ಗೊತ್ತಾಗುತ್ತೆ. ಅನುಪಮ ಪಾಪ ಖುಷಿಪಟ್ಟೆ ಕಳಿಸಿದ್ದಾಳೆ. ಅವಳು ಪೆಟ್ಟು ಮಾಡಿಕೊಂಡು ಆ ರಾಯಿಗೆ ಒಂಚೂರು ಕನಿಕರ ಅನ್ನೋದೇ ಇಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.